ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್ ಮತ್ತು ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಉಸಿರಿ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಕರ್ಣ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಾಗೇನೆ 18 ಕ್ಷೇತ್ರಗಳಲ್ಲಿ ಬೆಸ್ಟ್ ಕೋಚ್ ಆಗಿ ಇಡೀ 2.5 ಲಕ್ಷಕ್ಕೂ ಹೆಚ್ಚು ಜನರ ಒಂದು ಜೀವನವನ್ನು ಪರಿವರ್ತನೆ ಮಾಡಿರುವಂತಹ ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಯೋಗ ಧ್ಯಾನ ಶಿಬಿರಗಳನ್ನು ಉಚಿತವಾಗಿ ನಡೆಸ್ಕೊಂಡು ಬರ್ತಾ ಇರುವಂತ ಎಲ್ಲರ ಪ್ರೀತಿಯ ಶ್ರೀದೇವಿ ಅಮ್ಮನ್ಗೆ ನಾನು ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು, ಧ್ಯಾನ ಒಂದು ನಮ್ಗೆ ಇವತ್ತು ವಿಶೇಷವಾಗಿರುವಂತಹ ಧ್ಯಾನವನ್ನು ಮಾಡಿಸ್ಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮನಿಗೆ ಸುಸ್ವಾಗತ. ಹಾಗೆ ಈ ಒಂದು ಶಿಬಿರ ನಾವು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವೆಲ್ಲರೂ ಎಷ್ಟು ಆತುರದಿಂದ ಈ ಶಿಬಿರದಲ್ಲಿ ಭಾಗವಹಿಸ್ತೀವಿ ಅಷ್ಟೇ ಒಂದು ಕ್ಯೂರಿಯಾಸಿಟಿಯಿಂದ ತಾವೆಲ್ಲರೂ ವಿಡಿಯೋ ಆನ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೂಡ ಏನಂದ್ರೆ ಅಷ್ಟೇ ಒಂದು ಏನು ಅಂತ ಹೇಳಿದ್ರೆ ಆಸಕ್ತಿಯಿಂದ ತಾವೆಲ್ಲರೂ ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡ್ತೀರಾ. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳ್ತಾ ಇಲ್ಲ ಮ್ಯಾಮ್. ವಾಯ್ಸ್ ಕೇಳಿಸ್ತಿಲ್ಲ ಮ್ಯಾಮ್. ವಾಯ್ಸ್ ಕೇಳಿಸ್ತಾ ಇಲ್ಲ. ಮೈಕ್ ಆಫ್ ಆಗಿತ್ತು ಮ್ಯಾಮ್, ಇವಾಗ ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳ್ತಾ ಇಲ್ಲ. ವಾಯ್ಸ್ ಕೇಳ್ತಾ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಿದೆ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ವಿಶೇಷವಾಗಿರುವಂತ ಅದೇ ಏನು ಪ್ರಾಬ್ಲಮ್ ಆಗಿದೆ, 1 ನಿಮಿಷ ವೇಟ್ ಮಾಡ್ರಿ. ಸ್ಕ್ರೀನ್ ಇದು ಕರೆಕ್ಟ್ ಇದೆ. ಹಾ ಈಗ ಬಂತ? ಸೊ ಎಲ್ಲರಿಗೂ ಮತ್ತೊಂದು ಸಲ ಈಗ ಕೇಳಿಸ್ತಾ ಇದೆನಾ? ಕೇಳುತ್ತೆ, ಒಂದೊಂದ್ಸಲ ಆಗುತ್ತೆ ಹೆಚ್ಚು ಕಡಿಮೆ. ಯಾವಾಗ್ಲೂ ನೆನ್ಪಿಡ್ರಿ, ಯೂನಿವರ್ಸ್ ನಮ್ಗೆ ಪರೀಕ್ಷೆ ಮಾಡುತ್ತೆ, ಏನ್ ಮಾಡ್ತಾರ ನೋಡೋಣ ಅಂತೇಳಿ. ಹೋದ ಸಲ ಅಮಾವಾಸ್ಯೆ ಎಲ್ಲರಿಗೂ ನೆನ್ಪಿರ್ಬೋದು ಅಂತ ಅನ್ಕೊಂಡಿನಿ. ನಾನ್ ಮೌಂಟ್ ಆಬುದಾಗ ಒಂದ್ ಮೆಡಿಟೇಷನ್ ಮಾಡ್ಲತ್ತೀನಿ. ಬಹಳ ಗಂಭೀರವಾದ, ಬಹಳ ಆಳವಾದ ಮೆಡಿಟೇಷನ್. ನಾನು ಒಬ್ಬಕಿನೇ ಹೋಗಿನಿ, ಆಟೋಮೆಟಿಕ್ ಎಲ್ಲ ಹೋಗ್ಬಿಟ್ಟದ. ನನ್ ಗೊತ್ತೇ ಇಲ್ಲ ನಾನು ಝೂಮ್ಲಿಂದ ಹೊರಗ್ ಬಂದೀನಿ ಅಂತ. ಎಲ್ರು ಅಲ್ಲೇ ಕುಂತಾರ, ನಾನೇ ಝೂಮ್ಲಿಂದ ಹೊರಗ್ ಬಂದೀನಿ. ಬಹಳ ಪಶ್ಚಾತ್ತಾಪ ಅನಿಸ್ತು. ಆ ನಂತರ ಮತ್ತೆ ಏನೇನೋ ಪ್ಲಾನ್ ಮಾಡಿ ಮತ್ತೆ ವಾಪಸ್ ಬಂದ್ಮೇಲೆ ನಾವು ಮತ್ತೆ ಆ ಮೆಡಿಟೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇದ್ರ ಅರ್ಥ ಏನು ಅಂದ್ರೆ, ಯೂನಿವರ್ಸ್ ನಮ್ಗೆ ಪರೀಕ್ಷೆ ಮಾಡುತ್ತೆ, ಯಾವಾಗ್ಲೂ ನೆನ್ಪಿಟ್ಟು. ಮತ್ತೆ ಒಳ್ಳೆಯವರಿಗೆ ಮಾತ್ರ ಪರೀಕ್ಷೆ ಮಾಡುತ್ತೆ ಅದು. ನೆಗೆಟಿವ್ ಜನರಿಗೆ ಯೂನಿವರ್ಸ್ ಪರೀಕ್ಷೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ, ಪರೀಕ್ಷೆ ಮಾಡ್ಬೇಕೇನಾಗಿದೆ, ಹೆಂಗ್ ಮಾಡಿದ್ರೆ ನೆಗೆಟಿವ್ನೇ ಇರ್ತಾವ. ನೀವ್ ಹಿಂಗ್ ಮಾಡಿದ್ರೆ ಅದೇ ಇರುತ್ತೆ ಫಲಿತಾಂಶ, ಹಿಂಗ್ ಮಾಡಿದ್ರೆ. ಬಟ್ ಒಳ್ಳೆಯವರಿಗೆ ಅದಕ್ಕೆ ಹೇಳ್ತಾರ ನೋಡ್ರಿ, ಬಂಗಾರವನ್ನ ಏನ್ ಮಾಡ್ತಾರ, ನೋಡ್ತಾರ, ಅದಕ್ಕೆ ಬಡ್ದು ನೋಡ್ತಾರ, ಬೆಂಕಿಯಾಗ ಹಾಕಿ ನೋಡ್ತಾರ. ಸೇಮ್ ನಮ್ದು ಸಮೇತ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಇವತ್ತಿನ ಅಮಾವಾಸ್ಯೆ ಧ್ಯಾನದಲ್ಲಿ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ, ಒಂದಷ್ಟು ಡೈರಿಯಲ್ಲಿ 5-10 ನಿಮಿಷ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ, ಅಮಾವಾಸ್ಯೆ ಎಷ್ಟು ಮಹತ್ವದಿರುತ್ತೆ ಅಂತ. ಅದರ ನಂತರ ಇವತ್ತು ನಿಮ್ಮ ಜೀವನದಲ್ಲಿ ಅತ್ಯಂತ ಅದ್ಭುತವಾಗಿರುವಂತ ಒಂದು ಅನುಭವ ನಿಮ್ಗೆ ಆಗೋದಿದೆ. ಅದಕ್ಕೆಲ್ರು ಮೈಂಡ್ ಅನ್ನ ಮೊದ್ಲು ರೆಡಿ ಮಾಡ್ಕೊರಿ. ಆ ಅನುಭವ ಪಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಲೈಫ್ ನಲ್ಲಿ ಯಾವತ್ತೂ ನಿಮ್ಗೆ ಗೊತ್ತೇ ಇಲ್ಲ ಅಂತದ್ದೊಂದು ಮೆಡಿಟೇಷನ್
ಇವತ್ ನಾನ್ ಮಾಡ್ಸೋಳಿದ್ದೀನಿ. ಸೊ ಹಾಗಾಗಿ ಪೂರ್ತಿ ರಿಲ್ಯಾಕ್ಸ್ ಆಗಿರ್ರಿ, ಡೈರಿ ಪೆನ್ ಅನ್ನ ತೆಗಿರಿ, ಒಂದಿಷ್ಟು ಮಾಹಿತಿಯನ್ನ ಬರೆಸ್ತೀನಿ. ಆನಂತರ ನಾವು ನೇರವಾಗಿ ಮೆಡಿಟೇಷನ್ಗೆ ಹೆಚ್ಚಿಗೆ ಫೋಕಸ್ ಅನ್ನ ಮಾಡೋಣ. ಓಕೆನಾ? ಎಸ್. ಸೊ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಂದರ್ಭಗಳು ಬರುತ್ತೆ ನೋಡ್ರಿ, ಇದು ಇಡೀ ಪ್ರಕೃತಿಯಲ್ಲಿ ಪರಿವರ್ತನೆ ತರುತ್ತೆ. ಶ್ರುತಿ ವಿಡಿಯೋ ಆನ್ ಮಾಡ್ರಿ, ವಿಡಿಯೋ ಆಫ್ ಮಾಡಿರಿ ನೀವು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇದೆ ನೋಡ್ರಿ, ಅದು ಇಡೀ ಪ್ರಕೃತಿಯಲ್ಲಿ, ಇಡೀ ಬ್ರಹ್ಮಾಂಡನು ಸಮೇತ ಏನಾಗ್ತಾ ಇರುತ್ತೆ ಅಂದ್ರೆ ಹೈ ಫ್ರೀಕ್ವೆನ್ಸಿ ಮತ್ತೆ ಹೈ ವೈಬ್ರೇಷನ್ ನಲ್ಲಿ ವರ್ಕ್ ನಡೀತಾ ಇರುತ್ತೆ. ಹಾಗಾಗಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ಯಾರಿಗಾದ್ರೂ ಹೊರಗಿಂದ ಆಗಿರುತ್ತೆ ನೋಡ್ರಿ, ಮಾಟ ಮಂತ್ರ ಇಂಥವೇನೋ ಆಗಿರುತ್ತೆ ನೋಡ್ರಿ. ಬಹಳ ನಿಧಾನ ಇದೆ ವಾಯ್ಸ್ ನಂದು. ಅನನ್ಯ ಒಂದ್ಸಲ ಅನ್ಮ್ಯೂಟ್ ಮಾಡಿ ನೋಡು. ಬಹಳ ನಿಧಾನ. ಓಕೆ, ನನಗೆ ಕರೆಕ್ಟ್ ಇದೆ ಅಂತ ನಾನು ಅನ್ಕೊಂಡಿನಿ. ಕರೆಕ್ಟ್ ಇದ್ದವ್ರು ಸ್ವಲ್ಪ ಹಿಂಗ್ ಮಾಡ್ರಿ. ಕರೆಕ್ಟ್ ಕೇಳ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಸೊ ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾಟ ಮಂತ್ರ ಏನಾದ್ರೂ ಆಗಿರುತ್ತೆ ನೋಡ್ರಿ, ಅವ್ರದ್ದು ಜಾಸ್ತಿ ಆಗುತ್ತೆ. ಗೊತ್ತಲ್ಲ ನಿಮ್ಗೆ, ಅಮಾವಾಸ್ಯೆ ಬಂದಾಗ ಇನ್ನೂ ಜಾಸ್ತಿ ಮಾಡ್ತಿರ್ತಾರೆ. ಮತ್ತೆ ಇವ್ರು ಟೆನ್ಷನ್, ಡಿಪ್ರೆಷನ್ ಪೇಷಂಟ್ ಇವರೆಲ್ಲ ಇರ್ತಾರ ನೋಡ್ರಿ, ಅವರು ಅಮಾವಾಸ್ಯೆ ಸಂದರ್ಭದಲ್ಲಿ ಒಂಥರ ಹೈಪರ್ ಆಗ್ಲಕ್ ಶುರು ಮಾಡ್ತಾರೆ. ತಂತಾನೆ ಎನರ್ಜಿ ಜಾಸ್ತಿ ಆಗುತ್ತೆ. ರೀಸನ್ ಕಾರಣ ಏನು ಅಂದ್ರ, ಇಡೀ ಪಂಚಮಹಾಭೂತಗಳಲ್ಲಿ ಎನರ್ಜಿ ಇರುತ್ತೆ ನೋಡ್ರಿ, ಎಕ್ಸ್ಟ್ರಾ ಫ್ಲೋ ಆಗ್ತಾ ಇರುತ್ತೆ. ಬರ್ಕೊ ಕಾರಣ 5 ತತ್ವಗಳು ಏನಾಗುತ್ತೆ, ಎನರ್ಜಿ ಜಾಸ್ತಿ ಮಾಡುತ್ತೆ. ಪೃಥ್ವಿ ತತ್ವದಲ್ಲೂ ಪರಿವರ್ತನೆ ಆಗಿರುತ್ತೆ, ಜಲ ತತ್ವದಲ್ಲೂ. ಈಗ ದೊಡ್ಡ ದೊಡ್ಡ ಸಾಗರ, ಸಮುದ್ರ, ನದಿಗಳಿರುತ್ತೆ ನೋಡ್ರಿ, ಅವು ಜಾಸ್ತಿ ಅಲೆಗಳನ್ನ ಎಬ್ಬಿಸುತ್ತೆ. ನೀವೇನಾದ್ರೂ ಆ ರೂಟ್ ನಲ್ಲಿ ಬದುಕೋವರಿಗೆ ಗೊತ್ತು, ಅಮಾವಾಸ್ಯೆ ಸಂದರ್ಭದಲ್ಲಿ 3 ದಿನ ಯಾರಿಗೂ ಆ ಸಮುದ್ರದಲ್ಲಿ ಹೋಗೋದಕ್ಕೆ ಅಲಾವ್ ಇರೋದಿಲ್ಲ, ಪೂರ್ತಿ ಬಂದ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಆಕಾಶದ ಎತ್ತರಕ್ಕೆ ಅಲೆಗಳು ಬಂದಿರ್ತಾವ. ಮತ್ ಅಲೆಗಳು ಬರೋದಕ್ಕೆ ರೀಸನ್ ಏನು ಅಂದ್ರೆ ಕೆಳಗ್ ಪೃಥ್ವಿಯ ವೇಗ ಇದೆ ನೋಡ್ರಿ, ವೇಗದಲ್ಲಿ ಪರಿವರ್ತನೆ ಆಗಿರುತ್ತೆ. ಅಂದ್ರೆ ಪೃಥ್ವಿ ಯಾವ ವೇಗದಲ್ಲಿ ನಡಿಬೇಕು ನೋಡ್ರಿ, ಅಮಾವಾಸ್ಯೆಯಲ್ಲಿ ಇನ್ನೂ ಜಾಸ್ತಿ ಮಾಡಿರುತ್ತೆ. ಆ ವೇಗ ಹೆಚ್ಚಾದಂತೆ ಅಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅಲೆಗಳು ಜಾಸ್ತಿ ಆಗುತ್ತೆ ನೋಡ್ರಿ, ಆಮೇಲೆ ಮತ್ತೆ ಗಾಳಿ ಜಾಸ್ತಿ ಬರುತ್ತೆ, ವಾಯು ತತ್ವ, ಅದು ಹೈ ಎನರ್ಜಿಯಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಆ ಎಲ್ಲದರ ಒಳಗೆ ಇರುವಂತಹ ಅಗ್ನಿ ತತ್ವ ಇದೆ ನೋಡ್ರಿ, ಅದು ಸಮೇತ ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ಅಲ್ಲಿ ಕೆಲಸ ಮಾಡುತ್ತೆ. ಆನಂತರ ಆಕಾಶ ತತ್ವವು ಸಮೇತ. ಹಾಗಾಗಿ ನೆನ್ಪಿಡ್ರಿ, ಈ ಹಿಂದೆ ನಮ್ಮ ಜನ ಹಳ್ಳಿ ಊರಲ್ಲಿ ನೀವ್ ಯಾರು ಬದುಕಿರಿ ಅವ್ರಿಗೆ ಗೊತ್ತಿದೆ, ಈ ಮಾಟ ಮಂತ್ರ ಅದು ಇದು ಏನಾದ್ರೂ ಮಾಡೋದು ಕಲೆಗಳನ್ನ ಯಾವಾಗ ಕರಗತ ಮಾಡ್ಕೊಳ್ತೀರಂದ್ರ ಅಮಾವಾಸ್ಯೆ ಕತ್ಲಲ್ಲಿ ಹೋಗಿ ಸ್ಮಶಾನದಲ್ಲಿ ಕುಂತು ಏನೇನೋ ವಿದ್ಯೆಗಳನ್ನ ಕಲ್ತು ಯಾವ್ಯಾವ ಮಂತ್ರಗಳನ್ನ ಚಾಂಟಿಂಗ್ ಮಾಡಿ ಈ ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತ ವಿದ್ಯೆಗಳನ್ನ ಅವರೆಲ್ಲರೂ ಕಲ್ತಿರುವಂತದ್ದು, ಅದು ಅನುಭವಿಸಿರುವಂತ ಸಾಕಷ್ಟು ಕುಟುಂಬಗಳನ್ನ ನಾವು ನೋಡ್ತೀವಿ. ಆದ್ರೆ ಒಂದ್ ವಿಷಯ ನಾವು ನೆನ್ಪಿಡೋಣ, ಏನು ಅಂದ್ರ ಇದೇ ಅಮಾವಾಸ್ಯೆಯನ್ನ ನಾವು ಏನಾದ್ರೂ ಪಾಸಿಟಿವ್ ಆಗಿ ಬಳಸ್ಕೊಂಡ್ರು ಅಂದ್ರೆ ಸಕಾರಾತ್ಮಕವಾಗಿ ಇದನ್ನ ನಾವು ಬಳಸ್ಕೊಂಡ್ರ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರುವಂತಹ ಗುರಿಯತ್ತ ನಾವು ಹೋಗ್ಬೋದು. ಅಥವಾ ನಮ್ಗೆ ಯಾವುದೇ ಸಮಸ್ಯೆ ಇದೆ, ಪರ್ಟಿಕ್ಯುಲರ್ ಈ ಏರಿಯಾದಲ್ಲಿ ನನಗೆ ಪ್ರಾಬ್ಲಮ್ ಇದೆ ಅಂದ್ರೆ ಅದರ ಮೇಲೆ ನಾನು ಏನಾದ್ರೂ ಫೋಕಸ್ ಮಾಡಿ ಅಮಾವಾಸ್ಯೆಯಲ್ಲಿ ಮೆಡಿಟೇಷನ್ ಮಾಡಿದ್ರ ನಿಧಾನಕ್ಕೆ ಏನ್ ಮಾಡ್ಬೋದು ಅಂದ್ರೆ ನಾನು ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೊಳ್ಬಹುದು. ಸೊ ಹಾಗಾಗಿ ಇಂತಹ ಶಕ್ತಿ ಇರೋದು ಯಾರಿಗಿದೆ ಅಂದ್ರೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಿದೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವು ಖಾಲಿ 1 ಮಂತ್ ಮೆಡಿಟೇಷನ್ ಮಾಡೋದಷ್ಟೇ ಇದೆ. ಈ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಂದರ್ಭದಲ್ಲಿ 3 ದಿನ ಮಾಡೋದಷ್ಟೇ ಇರುತ್ತೆ. ಬಹಳ ಎನರ್ಜಿ ಫೀಲ್ ಆಗುತ್ತೆ, ನೀವು ಮಾಡಿ ನೋಡ್ಬೇಕಷ್ಟೇ. ನಮ್ಗೆ ಏನಾಗಿದೆ, ಸಮಯ ಇಲ್ಲ. ಅದ್ರ ನಾನಂತೀನಿ, ನಿಜವಾದ ಜೀವನ ಅಂದ್ರೆ ಯಾವುದು ಅಂದ್ರ ನೀವು ನಿಮ್ಮ ಸಲುವಾಗಿ ಕೊಡುವ ಸಮಯ ಇದೆ ನೋಡ್ರಿ, ಅದೇ ನಿಜವಾದ ಜೀವನ. ಹಾಗಾಗಿ ಎಲ್ಲರಿಗೂ ಟೈಮ್ ಕೊಡ್ರಿ, ಬೇಡ ಅಂತಿಲ್ಲ. ನಿಮ್ ಸಲುವಾಗಿ ನೀವ್ ಏನ್ ಕೊಡ್ತಾ ಇದ್ರಿ ಥಿಂಕ್ ಮಾಡ್ರಿ. ಈಗ ನಾನ್ ನಿಮ್ ಎದ್ರಿಗೆ ಕೂಡ್ತೀನಿ ನೋಡ್ರಿ, ನನ್ ನಿಜವಾದ ಜೀವನ ಇದೆ, ನನ್ಗಿದು ಹಿಂಗೆ ಬದುಕ್ಬೇಕು ಅಂತ ನನ್ಗಿತ್ತು, ನನ್ ಗುರಿ ಇತ್ತು, ನಾನು ಹಿಂಗೆ ಬದುಕ್ಬೇಕು, ನನ್ ಜೀವನ ಹಿಂಗೆ ಕಟ್ಕೊಳ್ಬೇಕು, ನನ್ ಯಾರ್ದು ಗುಲಾಮ್ ಆಗಿ ಬದುಕೋದಿಲ್ಲ, ನನ್ಗೆ ನನ್ನದೇ ಒಂದ್ ಕಟ್ಕೊಳ್ಬೇಕು, ಏನಾದ್ರು ನನ್ಗೂ ಬಳಗ ಇರ್ಬೇಕು, ನನ್ನವ್ರು ಅಂತ ಬೇಕು, ಕಾಳಜಿ ಕಳಕಳಿ ಅಂತ ಬೇಕು ನನ್ಗೆ, ಇದು ಫೀಲಿಂಗ್ ಇರ್ತಿತ್ತು ನನ್ಗೆ. ಆ ಫೀಲಿಂಗ್ ಮೇಲೆ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇವತ್ ನಾವ್ ಈ ಮಟ್ಟಕ್ಕೆ ಬಂದಿ. ಮತ್ತೆ ನಮ್ಮ ಝೂಮ್ ಇದೆ ನೋಡ್ರಿ, 300 ಜನರಿಗೆ ಮಾತ್ರ ಅವಕಾಶ ಇದೆ, 300 ಕ್ಲಿಯರ್ ಆಯ್ತು.
ಈ ನಂತರ ಯಾರು ಬರ್ತಾರಂದ್ರು ಒಬ್ರಿಗೂ ಅವಕಾಶ ಇಲ್ಲ. ಹಾಗಾಗಿ ಯಾರ್ಯಾರು ಒಳಗ್ ಉಳ್ದಿರಿ ಮಕ್ಳೇ ನೆನ್ಪಿಡ್ರಿ, ಅಪ್ಪಿ ತಪ್ಪಿ ಹೊರಗ್ ಒಬ್ರು ಲೆಫ್ಟ್ ಆಗಿ ಹೋದ್ರಿ ದೇವ್ರಾಣೆ ಪುನಃ ಅವಕಾಶ ಇಲ್ಲ ಇದು ಮುಗಿಯೋ ತನಕ. ರೀಸನ್ ಏನು ಅಂದ್ರ ಅಲ್ಲಿ ಟ್ರೈ ಮಾಡ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ, 100-200 ಜನ ಟ್ರೈದಾಗೆ ಇರ್ತಾರೆ ಹಿಂಗ್ ಪೂರ್ತಿ ಮುಗಿಯೋ ತನಕ. ಒಳಗ್ ಆಪ್ಷನ್ ಇಲ್ಲ, ಯಾಕಂದ್ರೆ 300 ಇದೆ ಮುಗೀತ್ ನಮ್. ತಿಳಿತಾ ಇದೆ ಎಲ್ಲರಿಗೂ? ಅಪ್ಪಿ ತಪ್ಪಿನೂ ಲೆಫ್ಟ್ ಆಗೋ ಪ್ರಯತ್ನ ಮಾಡ್ಬೇಡ್ರಿ. ಯಾರ್ದಾದ್ರೂ ಫೋನ್ ಮಾಡಿದ್ರೆ ಅಲ್ಲೇ ಕಟ್ ಮಾಡ್ರಿ, ಇನ್ನೊಂದ್ ಫೋನ್ ತಗೊಂಡ್ ಅವ್ರಿಗೆ ಸೆಟ್ ಮಾಡ್ರಿ. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿನಿ. ನಾವೀಗ ನಮ್ಮ ಮೆಡಿಟೇಷನ್ ಕಡೆಗೆ ಹೋಗೋಣ. ನಾವು ಕೆಲವೊಂದು ಸಾಮಗ್ರಿಗಳನ್ನ ಹೇಳಿವಿ, ಎಲ್ಲಾರು ಜೋಡಿಸ್ಕೊಂಡಿರಿ ಅಂತ ಅನ್ಕೊಂಡಿನಿ. ನಿಮ್ಗೆ ಒಂದು ಮುಷ್ಟಿ ಮಣ್ಣು, ಮತ್ತೆ ಒಂದು ಸಣ್ಣ ಹರಳು ಹೇಳಿದೆವು, ಕಲ್ ಅಂತೀವಿ ನೋಡ್ರಿ, ಕಲ್. ನೀವು 2 ತಗೊಂಡಿರಿ ಇಟ್ಸ್ ಓಕೆ, 2 ತಗೊಂಡಿಲ್ಲ ಅಂದ್ರೆ ಒಂದಾದ್ರೂ ನಿಮ್ ಹತ್ರ ಇದ್ರೆ ಬೆಸ್ಟ್. ಹರಳು ಅಂದ್ರೆ ಕಲ್ಲು ಇರುತ್ತೆ ನೋಡಿ ಸಣ್ಣ ಸಣ್ಣ, ಅದು ಆದ್ರೆ ಇರ್ಬೇಕು, ಇಲ್ಲ ಒಂದ್ ಮುಷ್ಟಿ ಮಣ್ಣಾದ್ರೂ ತಗೋರಿ. ಈಗ ಇವ್ 2 ಇಲ್ಲ ನಿಮ್ಮಲ್ಲಿ. ಈಗ ಯಾರು ನೀವು ಸರಿಯಾಗಿ ಮೆಸೇಜ್ ನೋಡಿರಿ ಅವ್ರು ರೆಡಿದೊಳಗಿರಿ, ಯಾರು ನೋಡೇ ಇಲ್ಲ ಕೆಲವ್ರು ಇರ್ತೀರಿ ಇಡೀ ದಿನ ವರ್ಕ್ ಮಾಡ್ತಿರ್ತೀರಿ, ಮೆಸೇಜ್ ಏನಿದೆ ಆ ಸೂಚನೆಗಳನ್ನ ಯಾರು ಓದೋದಿಲ್ಲ ನೋಡ್ರಿ ಅವ್ರಿಗೆ ಪರೇಶಾನಿ ಇದೆ, ಸಮಸ್ಯೆ ಇದೆ. ಸೊ ಹಾಗಾಗಿ ನೀವು ಮಾಡ್ಬೇಕಾಗಿರುವಂತದ್ ಒಂದ್ ವೇಳೆ 2 ಇಲ್ಲ ಅಂದ್ರ ನಿಮ್ ಹತ್ರ ಏನಾದ್ರೂ ಕ್ರಿಸ್ಟಲ್ಸ್ ಇದ್ರೆ ಅದನ್ನ ನೀವು ಕೈಯೊಳಗೆ ಹಿಡಿಬೋದು. ಮಣ್ಣು ಇಲ್ಲ ನಿಮ್ ಹತ್ರ, ಕಲ್ಲಿನ ಸಣ್ಣ ಸಣ್ಣ ಹರಳು ಇಲ್ಲ ಅಂದ್ರ ನೀವು ಕ್ರಿಸ್ಟಲ್ ಇದೆ ನೋಡ್ರಿ, ಕ್ರಿಸ್ಟಲ್ ಅನ್ನ ಈ ರೀತಿ ಹಿಡ್ಕೊಳ್ಬೇಕು. ಅದನ್ನ ಪೂರ್ತಿ ತೆಗಿರಿ. ಬ್ರಾಸ್ಲೆಟ್ ಇರ್ಬೋದು, ಕ್ರಿಸ್ಟಲ್ ನಿಮ್ ಅಂಗೈಯಲ್ಲಿ ಹಿಡ್ಕೊಳ್ಬೇಕು ಕ್ರಿಸ್ಟಲ್. ನಿಮ್ ಹತ್ರ ಕ್ರಿಸ್ಟಲ್ ಇಲ್ಲ ಅಂದ್ರೆ ಮನೆಯಲ್ಲಿ ರುದ್ರಾಕ್ಷಿ ಇದ್ರು ಸಮೇತ ನಡೆಯುತ್ತೆ. ರುದ್ರಾಕ್ಷಿ ಇರುತ್ತಲ್ಲ, ರುದ್ರಾಕ್ಷಿ ಮನೆ. ಈಗ ಅದನ್ನು ಇಲ್ಲ, ನಿಮ್ ದೇವ್ರ ಜಗ್ಲಿ ಮೇಲೆ ಅಪ್ಪಿ ತಪ್ಪಿ ಏನಾದ್ರು ಸಣ್ಣ ಪುಟ್ಟ ಏನಾದ್ರೂ ಇದ್ದೇ ಇರುತ್ತೆ. ನಮ್ಮಲ್ಲಿ ಯಾರೋ ಹಿರಿಯರು ಇಟ್ಟಿರ್ತಾರೆ ನೋಡಿ ಪೂಜೆ ಮಾಡೋದಕ್ಕೆ, ಅಂತಹದ್ದಾದ್ರೆ ಏನಾದ್ರೂ ಒಂದು ತಗೊಂಡ್ ಬರೀ. ಎಸ್, ನಮ್ಮ ರಾಜಮ್ಮ ಮೇಡಮ್ ಕ್ರಿಸ್ಟಲ್ ಇಟ್ಟರು ನೋಡಿ. ನೀವು ಮಾಡ್ಬೇಕಂದ್ರೆ ಪ್ಲಾನ್ಗಳು ಬಂದಿರ್ತಾವ ಯಾವ್ದಾರ. ಎಸ್, ಯಾವ್ದಾದ್ರು ಒಂದು ತಗೋರಿ ಪದ್ಮಾ ಮೇಡಮ್. ಯಾವ್ದಾದ್ರು ಒಂದು ನಿಮ್ಮ ಕೈಯಲ್ಲಿ ಸದ್ಯಕ್ಕೆ ಇಟ್ಕೊಡ್ರಿ, ನಾನು ಏನೇನ್ ಮಾಡ್ಬೇಕು ಅಂತೇಳಿ ಹೇಳ್ತೀನಿ. ಎಸ್ ಉಷಾ. ಆಮೇಲೆ ರಿಯಲ್ದೊಳಗ್ ಮಣ್ಣು ಯಾರ್ಯಾರು ತಗೊಂಡಿರಿ ಕೈದೊಳಗ? ಮಣ್ಣು ಯಾಕೆ ತಗೊಳಕ್ ಹಚ್ಚೀನಿ ನಾನು ಅಂದ್ರೆ ಇವತ್ತಿನ ಮೆಡಿಟೇಷನ್ ಇದೆ ನೋಡ್ರಿ, ಅದು ತತ್ವಗಳ ಜೊತೆಗೆ ಜೋಡಿಸ್ಕೊಳ್ಳೋದಿರುತ್ತೆ. ಆಮೇಲೆ ವಿಶೇಷ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಇದೆ ನಮ್ಮ ಭಾಗದಲ್ಲಿ. ಎತ್ತುಗಳಿರುತ್ತೆ ನೋಡ್ರಿ, ಹೊಲ್ದಾಗ ಕೆಲಸ ಮಾಡ್ತಾರ ನೋಡ್ರಿ, ಅವುಗಳಿಗೆ ಶೃಂಗಾರ ಮಾಡಿ ಮಾಡುವಂತ ವಿಶೇಷ ಹಬ್ಬ ನಮ್ ಕಡೆ. ಸೊ ಹಾಗಾಗಿ ನಾವೆಲ್ಲರೂ ರೈತರ ಮಕ್ಕಳು, ಗೊತ್ತಲ್ಲ, ಅವ್ರ ಬೆವರಿನ ಹನಿಗಳನ್ನ ಉಂಡು ನಾವೆಲ್ಲರೂ ಬದುಕಿದವರು. ಇವತ್ತೇನೇನೋ ಸಕ್ಸಸ್ ಆಗಿವಿ, ಏನೋ ಬಂದ್ವಿ, ಆದ್ರೆ ನಮ್ಮ ನೆಲ ಮೂಲ ಸಂಸ್ಕೃತಿ ಇದೆ ನೋಡ್ರಿ, ಅದು ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಎನರ್ಜಿಯ ಜೊತೆಗೆ ನಮ್ಮ ಇಡೀ ಶರೀರವನ್ನ ಯಾವ ರೀತಿ ನಾವು ಜೋಡಿಸ್ಬೇಕು ಅನ್ನುವಂತ ಒಂದು ಅದ್ಭುತವಾಗಿರುವಂತ ಮೆಡಿಟೇಷನ್ ಇದೆ. ಮೊದಲಿಗೆ ನೀವೇನ್ ಮಾಡ್ರಿ ಅಂದ್ರ ನಿಮ್ಮ ದೀಪ ಮತ್ತು ನೀರಿದೆ ನೋಡ್ರಿ, ಸ್ವಲ್ಪ ದೂರ ಇಡ್ರಿ. ಫಸ್ಟ್ ದೀಪ ನೀರು ದೂರ ಇಡ್ರಿ. ಮತ್ತೆ ನಿಮ್ಮ ಹತ್ರ ಇರುವಂತ ರುದ್ರಾಕ್ಷಿ, ಒಂದ್ ಮುಷ್ಟಿ ಮಣ್ಣು, ಕಲ್ಲು ಏನಿದೆ ನೋಡ್ರಿ ಅದು ಸ್ವಲ್ಪ ಸೈಡಿಗೆ ಇಟ್ಕೊಡಿ. ಇವೆರಡು ಮಾತ್ರ ದೂರ ಇಡ್ರಿ. ಯಾಕಂದ್ರೆ ಕಣ್ಣು ಮುಚ್ಚಿ ಮಾಡೋದಿದೆ, ಅಪ್ಪಿ ತಪ್ಪಿ ನೀವು ಅದಕ್ಕೆ ಏನಾರ ಟಚ್ ಮಾಡಿದ್ರಿ ಅಂದ್ರೆ ಗೊತ್ತಾಗೋದಿಲ್ಲ. ಕಣ್ಣು ಮುಚ್ಚಿದಾಗ ನೀವು ನಿಮ್ ರೂಮ್ ನಲ್ಲಿ ಒಬ್ರೇ ಇದ್ದಿರ್ತ್ರಿ, ಅದಕ್ಕೆ ಆರಾಮ್ಸೆ ದೂರ. ರೂಮ್ ನಾಗ ಎಲ್ಲಿ ಇದ್ರೂ ಅದು ವರ್ಕ್ ಮಾಡುತ್ತೆ, ಜಲತತ್ವ ಅಗ್ನಿ ತತ್ವ. ದೂರ ದೂರ ಇಟ್ಟು ಬಿಡ್ರಿ ಎಲ್ಲಾರ. ಒಂದ್ ಮೂಲೆಯಲ್ಲಿ ಒಯ್ದು ನಿಧಾನಕ್ಕೆ ಇಟ್ಟು ಬರ್ರಿ ಈ ಕಡೆ. ರೆಡಿ ಆಗ್ರಿ ಕರೆಕ್ಟ್ ಆಗಿ ಎಲ್ಲಾರು. ಆಮೇಲೆ ನಿಮ್ಮ ಕನ್ನಡಕ ತೆಗಿರಿ, ಬೀದರ್ ಭಾಷೆಯಲ್ಲಿ ಚಸ್ಮಾ ತೆಗಿರಿ. ಆಮೇಲೆ ಏನಾದ್ರೂ ಬೆಲ್ಟ್ ಹಾಕಿದ್ರೆ, ಚರ್ಮದ ವಸ್ತುಗಳು ಏನಾದ್ರೂ ಇದ್ರೆ, ಕಬ್ಬಿಣದ ವಸ್ತುಗಳು, ಗಡಿಯಾರ ಏನಾದ್ರೂ ಇದ್ರೆ ದಯವಿಟ್ಟು ಅದನ್ನ ತೆಗೆದು ಬಿಡ್ರಿ. ಆಮೇಲೆ ಹೆಣ್ಮಕ್ಳು ಏನಾದ್ರು ಬಹಳ ಟೈಟ್ ಏನಾದ್ರು ಕಟ್ಟಿದ್ರಿ, ನನ್ನಂತೂ ಬಹಳ ಲೂಸ್ ಇದೆ, ಆ ರೀತಿ ಟೈಟ್ ಏನಾದ್ರು ಕಟ್ಟಿದ್ರೆ ಕೂದಲನ್ನ ಸ್ವಲ್ಪ ಸಡಿಲಗೊಳಿಸ್ಕೊಡ್ರಿ. ಓಕೆನಾ? ಸೊ ಈಗ ಪ್ರಾರಂಭ ಮಾಡೋಣ. ರೆಡಿ ಇದ್ದೀರಿ ಎಲ್ಲರೂ? ಎಸ್. ಸೊ ಫಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ನಾನು ಹೆಂಗ್ ಹೇಳ್ತೀನಿ ನೀವು ಹಂಗ್ ಮಾಡ್ರಿ, ರಿಸಲ್ಟ್ 100% ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ಪೂರ್ತಿ ಶರೀರವನ್ನ ಮರೆತು ಡಾನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಡಾನ್ಸ್ ಮಾಡ್ಬೇಕು, ಇಲ್ಲ ಜಂಪ್ ಮಾಡ್ರಿ. ಇಲ್ಲಿ ಒಟ್ಟು ಸುಮ್ಮನೆ ನಿಂದ್ರಂಗಿಲ್ಲ ನೋಡ್ರಿ. ಫಸ್ಟ್ ಸ್ಟೆಪ್ ವೈಬ್ರೇಟ್ ನಡೀತಾನೆ ಇರ್ಬೇಕು. ಫಸ್ಟ್ ಸ್ಟೆಪ್ ಮಾಡ್ರಿ. ಆ ನಂತರ ನಾನು ಏನೇನ್ ಹೇಳ್ತಾ ಹೋಗ್ತೀನಿ ನೋಡ್ರಿ, ಆ ರೀತಿ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತು ಎಲ್ಲರಿಗೂ? ಎಸ್. ಸೊ ಎಲ್ರು ನಿಂದ್ರಿ, ಎದ್ ನಿಂದ್ರಿ. ಫಸ್ಟ್ ಎಲ್ಲಾರು ಎದ್ ನಿಂದ್ರಿ. ಎಸ್, ಎಲ್ಲಾರು ಎದ್ ನಿಂತೀರಿ ಅಂತ ಹೇಳಿ ಅನ್ಕೊಂಡಿನಿ. ಸಂಪೂರ್ಣ ಪವರ್ಫುಲ್ ಆಗಿರುವಂತ ಡಾನ್ಸ್ ನಿಮ್ಗೆ ಹೆಂಗ್ ಬರುತ್ತೆ ಹಂಗ್ ಮಾಡ್ರಿ. ನಾವ್ ಏನೇನು ಮಾಡೋದಿಲ್ಲ, ನಿಮ್ ಸ್ಕ್ರೀನ್ ಕಾರ್ಡ್ ಬರೋದೇ ಇಲ್ಲ. ನಾನ್ ಇಲ್ಲೇ ಇರ್ತೀನಿ.
ನೀವು ತಲೆನೂ ಕಡಿಸ್ಕೊಬೇಡ್ರಿ. ಓಕೆನಾ? 1 2 3 ಸ್ಟಾರ್ಟ್. ಎಸ್. ಆದಷ್ಟು ಶಕ್ತಿಶಾಲಿಯಾಗಿ ಮಾಡಿ. ಏನು ಆಗೋದಿಲ್ಲ ನಿಮ್ಗೆ. ಆದಷ್ಟು ಎರಡು ಕಾಲ್ಗಳನ್ನ ಎತ್ತಾ ಇರಿ. ಕಾಲ್ ಒಂದ್ ಕಡೆ ನಿಲ್ಲಿಸ್ಬೇಡಿ. ಎಸ್. ಓಕೆ. ನೋಡ್ರಿ ನಮ್ ಜ್ಞಾನವಾಣಿ ಅಮ್ಮ ಬೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಕಣ್ಣು ಮುಚ್ಚಿ ಮಾಡ್ರಿ, ನಿಮ್ಗೆ ಫೀಲ್ ಗುಡ್ ಆಗುತ್ತೆ. ಕಣ್ಣು ಮುಚ್ಚಿ. ಇನ್ನು 2 ನಿಮಿಷ ಮಾತ್ರ ಇದೆ. ಕಣ್ಗಳು ಹಾಗೆ ಮುಚ್ಚಿರ್ಲಿ. ರೇವಣ್ಣ ಸರ್ ಮಾಡ್ರಿ. ಎಸ್ ಎಸ್. ಗೀತಾ ಬೆಸ್ಟ್ ಮಾಡ್ತಾ ಇದ್ದೀವಿ. ಕಣ್ ಮುಚ್ಚಿ ಮಾಡ್ರಿ. ಎಸ್. ನಮ್ಮ ವಾದಿರಾಜ್ ಸರ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಹಾ ಡನ್. ಹಾ ರುದ್ರಮುನಿ ಸರ್ ಇನ್ನ ಸ್ವಲ್ಪ ಈ ಕಡೆಗೆ ಬರ್ತು, ಕಾಣ್ತಾ ಇಲ್ಲ ನನಗೆ. ಹಾ ಡನ್. ಎಸ್. ಲಕ್ಷ್ಮಿ ಎದ್ ನಿಂತ್ ಮಾಡ್ರಿ. ಎದ್ ನಿಂತ್ ಮಾಡ್ರಿ. ವೈಬ್ರೇಟ್ ಮಾಡ್ರಿ ಈ ಬಾಡಿಗೆ. ರಿಸಲ್ಟ್ ಬರುತ್ತೆ. ಓನ್ಲಿ 1 ನಿಮಿಷ ಮಾತ್ರ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ. ಒಂದೇ 1 ನಿಮಿಷ ಇದೆ. ನಿಮ್ಮ ಜೀವನದ 1 ನಿಮಿಷ ನೀವು ಪ್ರಯತ್ನ ಮಾಡಿ. Only 30 seconds. Only 10 seconds ಮಾತ್ರ ಇದೆ. 10 seconds. Relax. ಎಲ್ಲಿದ್ದೀರಿ ಅಲ್ಲೇ ಕುಳಿತುಕೊಳ್ಳ್ರಿ. ಇಲ್ಲಿದ್ದೀರಿ ಅಲ್ಲೇ ಕುಳಿತುಕೊಳ್ಳ್ರಿ. ಕಣ್ ತೆರಿಬೇಡ್ರಿ, ಹಂಗೆ ಮುಚ್ಚಿರ್ಲಿ ಕಣ್ಣು. ನಿಮ್ ನೀರು ದೀಪ ಎಲ್ಲಿದೆ ಅಲ್ಲೇ ಇಡ್ರಿ. ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳ್ರಿ. ಸಂಪೂರ್ಣ ನಿಮ್ಮ ಶರೀರವನ್ನ ಗಮನಿಸ್ತಾ ಇರ್ರಿ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ ಐದು ಸಲ ಓಂಕಾರವನ್ನ ಹೇಳೋಣ. ಓಂ.
ಓಂ. ಓಂ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಹೆಬ್ಬೆರಳಿನ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ ಹೆಬ್ಬೆರಳಿನಲ್ಲಿ ನಡೆಯುತ್ತಿರುವ ಸ್ಪಂದನೆಯನ್ನ ಗಮನಿಸಿ. ಹೆಬ್ಬೆರಳಿನ ಉಗುರು ಮತ್ತು ಉಗುರಿನ ಸುತ್ತ ಏನೆಲ್ಲವೂ ಸ್ಪಂದನೆ ನಡೆಯುತ್ತಿದೆ ಆ ವೈಬ್ರೇಷನ್ ಅನ್ನ ಗಮನಿಸಿ. ನಿಮ್ಮ ಹೆಬ್ಬೆರಳಿನಲ್ಲಿರುವ ಎಲ್ಲಾ ಸೆಲ್ಸ್ಗಳೀಗ ಜಾಗೃತವಾಗಿರುವುದನ್ನ ಗಮನಿಸಿ, ವೈಬ್ರೇಟ್ ಆಗುತ್ತಿರುವುದನ್ನ ಗಮನಿಸಿ. ಇದೀಗ ನಿಮ್ಮ ಕಾಲಿನ ಅಷ್ಟೂ ಬೆರಳುಗಳನ್ನ ಗಮನಿಸಿ. ನಿಮ್ಮ ಕಾಲಿನ ಎಲ್ಲಾ ಬೆರಳುಗಳ ಸ್ಪಂದನೆಯನ್ನ ಗಮನಿಸಿ. ಎಲ್ಲಾ ಬೆರಳುಗಳ ಜೀವಕೋಶಗಳೀಗ ಜಾಗೃತವಾಗುತ್ತಿವೆ. ಸಂಪೂರ್ಣ ಜಾಗೃತಾವಸ್ಥೆಯನ್ನ ಗಮನಿಸಿ ಬೆರಳುಗಳಲ್ಲಿ. ನಿಧಾನಕ್ಕೆ ನಿಮ್ಮ ಚಿತ್ತವನ್ನ 2 ಪಾದಗಳತ್ತ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಅಂಗಾಲುಗಳನ್ನ ಗಮನಿಸಿ. ನಿಮ್ಮ 2 ಅಂಗಾಲುಗಳಲ್ಲಿ ನಡೆಯುತ್ತಿರುವ ಸ್ಪಂದನೆಯನ್ನ ಹಂತ ಹಂತವಾಗಿ ಅತೀ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಅಂಗಾಲಿನ ಚರ್ಮದಲ್ಲಿ ನಡೆಯುತ್ತಿರುವ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಅಂಗಾಲಿನ ಎಲ್ಲಾ ಜೀವಕೋಶಗಳೀಗ ಜಾಗೃತವಾಗಿವೆ. ಇದೀಗ ನಿಮ್ಮ ಬೆರಳಿನ ಹಂತದಿಂದ ಸ್ವಲ್ಪ ಮೇಲೆ ಬನ್ನಿ. ಇಡೀ ಹಿಮ್ಮಡಿಯವರೆಗೂ ಸಮೇತ 2 ಕಾಲುಗಳನ್ನ ಗಮನಿಸಿ. ಆ ಸ್ಪಂದನೆಯನ್ನ ಸ್ಪಷ್ಟವಾಗಿ ಗಮನಿಸಿ. ನಿಮ್ಮ ಶರೀರದ ಎಲ್ಲಾ ಜೀವಕೋಶಗಳೀಗ ಜಾಗೃತವಾಗುತ್ತಿವೆ, ಶಕ್ತಿಶಾಲಿಯಾಗುತ್ತಿವೆ, ಕ್ರಿಯಾಶೀಲವಾಗುತ್ತಿವೆ, ಸಂವೇದನಾಶೀಲವಾಗುತ್ತಿವೆ. ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಮೊಳಕಾಲಿನತ್ತ ತೆಗೆದುಕೊಂಡು ಬನ್ನಿ. ಮೇಲೆ ಮೇಲೆ ಬನ್ನಿ. ಹಿಮ್ಮಡಿಯಿಂದ ಮೊಳಕಾಲಿನ ಭಾಗದವರೆಗೂ ಎಲ್ಲಾ ಜೀವಕೋಶಗಳು ಜಾಗೃತವಾಗುತ್ತಿರುವುದನ್ನ ಗಮನಿಸಿ. ಮೊಳಕಾಲಿನವರೆಗೂ ಇರುವ ಎಲ್ಲಾ ಮಾಂಸ ಖಂಡಗಳೀಗ ಜಾಗೃತವಾಗುತ್ತಿವೆ.
ಸಂವೇದನಾಶೀಲವಾಗುತ್ತಿವೆ, ಶಕ್ತಿಶಾಲಿಯಾಗುತ್ತಿವೆ. ಸಣ್ಣ ಸಣ್ಣ ಜೀವಕೋಶಗಳೀಗ ನಿಮ್ಮ ಕಾಲಿನಲ್ಲಿ ಹರಿದಾಡುತ್ತಿರುವುದನ್ನ ಗಮನಿಸಿ. ಆ ಸ್ಪಂದನೆಯನ್ನ ಸಂಪೂರ್ಣ ಏಕಚಿತ್ತದಿಂದ ಅನುಭವಿಸಿ. ಇದೀಗ ನಿಮ್ಮ ಚಿತ್ತವನ್ನ ಮೊಳಕಾಲಿನಿಂದ ತೊಡೆಯ ಭಾಗದತ್ತ ತೆಗೆದುಕೊಂಡು ಬನ್ನಿ. ಎರಡು ತೊಡೆಯ ಭಾಗದಲ್ಲಿನ ಜೀವಕೋಶಗಳನ್ನ ಗಮನಿಸಿ. ಅತ್ಯಂತ ಶಕ್ತಿಶಾಲಿಯಾದ ಜೀವಕೋಶಗಳೀಗ ಜಾಗೃತಗೊಳ್ಳುತ್ತಿವೆ. ಶರೀರದ ಸೂಕ್ಷ್ಮ ಭಾಗವನ್ನ ಗಮನಿಸಿ. ಸೂಕ್ಷ್ಮ ಭಾಗದ ಸ್ಪಂದನೆಯನ್ನ ಗಮನಿಸುತ್ತಾ ಅಲ್ಲಿನ ಜೀವಕೋಶಗಳನ್ನ ಗಮನಿಸಿ. ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಸೊಂಟದ ಭಾಗದತ್ತ ತೆಗೆದುಕೊಂಡು ಬನ್ನಿ. ಹೊಟ್ಟೆಯ ಭಾಗ ಮತ್ತು ಸೊಂಟದ ಭಾಗವನ್ನ ಗಮನಿಸಿ. ಅನಂತ ಜೀವಕೋಶಗಳೀಗ ತನ್ನಿಂದ ತಾನೇ ಜಾಗೃತಗೊಳ್ಳುತ್ತಿವೆ, ಶಕ್ತಿಶಾಲಿಯಾಗುತ್ತಿವೆ. ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಹೊಟ್ಟೆಯ ಭಾಗದತ್ತ, ಸೊಂಟದ ಭಾಗದತ್ತ ತೆಗೆದುಕೊಂಡು ಬರುತ್ತಾ ಮೇಲೆ ಮೇಲೆ ಬನ್ನಿ. ನಿಮ್ಮ ಹೃದಯವನ್ನ ಗಮನಿಸಿ. ನಿಮ್ಮ ಬೆನ್ನಿನ ಭಾಗವನ್ನ ಗಮನಿಸಿ. ಹೃದಯದ ತುಂಬೆಲ್ಲ ನಡೆಯುತ್ತಿರುವ ಸ್ಪಂದನೆಯನ್ನ ಗಮನಿಸಿ. ಹೃದಯದ ತುಂಬೆಲ್ಲ ಅನಂತ ಶಕ್ತಿಯ ಸ್ಪಂದನೆಯನ್ನ ಗಮನಿಸಿ. ಪ್ರತಿಯೊಂದು ಸೆಲ್ಸ್ಗಳು ಜಾಗೃತವಾಗುತ್ತಿವೆ, ಕ್ರಿಯಾಶೀಲವಾಗುತ್ತಿವೆ, ಸಂವೇದನಾಶೀಲವಾಗುತ್ತಿವೆ. ನಿಮ್ಮ ಚಿತ್ತವನ್ನ ಭುಜದಿಂದ ಬೆರಳಿನತ್ತ ತೆಗೆದುಕೊಂಡು ಬನ್ನಿ. ನಿಮ್ಮ ಎರಡೂ ಕೈಗಳತ್ತ ನಿಮ್ಮ ಚಿತ್ತ ಹರಿಯಲಿ. ನಿಮ್ಮ ಎರಡು ಭುಜದ ಭಾಗ, ಮೊಳಕೈ, ಅಂಗೈ, ಎಲ್ಲಾ ಬೆರಳುಗಳ ಶಕ್ತಿಯನ್ನ ಗಮನಿಸಿ. ಎರಡೂ ಕೈಗಳ ಜೀವಕೋಶಗಳೀಗ ಜಾಗೃತವಾಗಿವೆ, ಶಕ್ತಿಶಾಲಿಯಾಗುತ್ತಿವೆ. ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ನಿಮ್ಮ ಕಂಠದತ್ತ ತೆಗೆದುಕೊಂಡು ಬನ್ನಿ. ನಿಮ್ಮ ಕಂಠದಲ್ಲೀಗ ಅನಂತ ಜೀವಕೋಶಗಳು ಜಾಗೃತವಾಗಿವೆ. ಆ ಸ್ಪಂದನೆಯನ್ನ ಗಮನಿಸಿ. ಇದೀಗ ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಎರಡೂ ಕಿವಿಗಳ ಸ್ಪಂದನೆಯನ್ನ ಗಮನಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗದ ಸ್ಪಂದನೆ ಗಮನಿಸಿ.
ಇದೀಗ ತಲೆಯಿಂದ ಕಾಲಿನ ಬೆರಳಿನವರೆಗೂ ನಡೆಯುತ್ತಿರುವ ಜೀವಕೋಶಗಳ ಸ್ಪಂದನೆಯತ್ತ ಚಿತ್ತ ಹರಿಸಿ ಇದೀಗ ಬ್ರಹ್ಮಾಂಡದಿಂದ ಒಂದು ಮಹಾ ಬೆಳಕಿನ ಆಗಮನವಾಗುತ್ತಿದೆ. ಬ್ರಹ್ಮಾಂಡದ ಅನಂತ ಬೆಳಕಿನ ಶಕ್ತಿ, ಬಿಳಿಯಾದ ಬೆಳಕಿನ ಅನಂತ ಶಕ್ತಿ ಈಗ ನಿಮ್ಮ ಸಹಸ್ರಾರ ಪ್ರವೇಶ ಮಾಡುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸ್ವಯಂ ಪರಮೇಶ್ವರನೀಗ ನಿಮ್ಮ ಸಹಸ್ರಾರದಲ್ಲಿ ಪ್ರವೇಶವಾಗಿದ್ದಾನೆ. ನಿಮ್ಮ ಸಹಸ್ರಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಮೆದುಳಿನ ತುಂಬೆಲ್ಲ ಬೆಳಕಿನ ಪ್ರವೇಶ ಗಮನಿಸಿ. ಆ ಸ್ಪಂದನೆಯನ್ನ ಗಮನಿಸಿ ನಿಧಾನಕ್ಕೆ. ಮೆದುಳಿನ ತುಂಬೆಲ್ಲ ಬೆಳಕೇ ಬೆಳಕು. ನಿಮ್ಮ ಮೆದುಳೀಗ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದೆ, ಕ್ರಿಯಾಶೀಲವಾಗುತ್ತಿದೆ, ಸಂವೇದನಾಶೀಲವಾಗುತ್ತಿದೆ. ನಿಮ್ಮ ಸರ್ವ ಸಂಕಲ್ಪಗಳು ಸಿದ್ಧಿಯಾಗಲು ನಿಮ್ಮ ಮೆದುಳೀಗ ನಿಮಗೆ ಸಹಕರಿಸುತ್ತಿದೆ. ಇದೀಗ ಮಹಾ ಬೆಳಕು ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿದೆ. ನಿಮ್ಮ ಹಣೆಯ ಮಧ್ಯದಲ್ಲಿನ ಸ್ಪಂದನೆಯನ್ನ ಗಮನಿಸಿ. ನಿರಾಕಾರ, ನಿರ್ವಿಕಾರ, ನಿರಂಜನ, ನಿತ್ಯ ತೃಪ್ತ ಆ ಸ್ವಯಂ ಪರಮೇಶ್ವರನ ಅಗಾಧ ಬೆಳಕು ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿದೆ. ನೀವು ಜಗತ್ತಿನ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮವಾಗಿದ್ದೀರಿ. ನಿಮ್ಮ ಜನ್ಮದ ಉದ್ದೇಶವೇ ಆಧ್ಯಾತ್ಮವಾಗಿದೆ. ನಿಮ್ಮ ಜೀವನದ ಪಥವೇ ಸೇವೆಯಾಗಿದೆ. ನಿಮ್ಮ ಪ್ರತಿಯೊಂದು ಉಸಿರು ನಿಸ್ವಾರ್ಥವಾಗಿದೆ. ಆ ಪರಮೇಶ್ವರನ ಬೆಳಕೀಗ ನಿಮ್ಮ ಆತ್ಮದ ಸ್ಪಂದನೆ ಮತ್ತಷ್ಟು ಮತ್ತಷ್ಟು ಹೆಚ್ಚು ಮಾಡುತ್ತಿರುವುದನ್ನ ಗಮನಿಸಿ. ಆ ಮಹಾ ಬೆಳಕೀಗ ನಿಮ್ಮ ಎರಡೂ ಕಣ್ಗಳಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ದೃಷ್ಟಿ ಈಗ ದಿವ್ಯ ದೃಷ್ಟಿಯಾಗಿದೆ. ನಿಮ್ಮ ದೃಷ್ಟಿಯಲ್ಲಿ ಬರುವ ಎಲ್ಲರನ್ನ ಪರಿವರ್ತನೆಗೊಳಿಸುವ ದಿವ್ಯ ದೃಷ್ಟಿ ಈಗ ಪರಮೇಶ್ವರ ನಿಮಗೆ ಕರುಣಿಸಿದ್ದಾನೆ. ಎರಡೂ ಕಣ್ಗಳಲ್ಲಿ ಬೆಳಕನ್ನ ಗಮನಿಸಿ. ಇನ್ನು ಮುಂದೆ ನೀವು ಜಗತ್ತನ್ನ ನೋಡುವ ದೃಷ್ಟಿಕೋನ ಪರಿವರ್ತನೆಯಾಗುತ್ತದೆ. ಸ್ವೀಕರಿಸಿ. ಆ ಮಹಾ ಬೆಳಕೀಗ ಸಂಪೂರ್ಣ ನಿಮ್ಮ ಮುಖದ ತುಂಬಿಕೊಳ್ಳುತ್ತಾ ಎರಡು ಕಿವಿಗಳಲ್ಲಿ ಸಂಪೂರ್ಣ ತಲೆಯ ಭಾಗದಲ್ಲಿ ತುಂಬಿಕೊಳ್ಳುತ್ತಿದೆ. ಇಡೀ ಮುಖದ ಸ್ಪಂದನೆಯನ್ನ ಗಮನಿಸಿ. ಆ ಬೆಳಕು ಮಿಂಚು ನಿಮ್ಮ ಮುಖದಲ್ಲಿ ಸುಳಿಯುತ್ತಿದೆ.
ಬ್ರಹ್ಮಾಂಡದ ಅನಂತ ಬೆಳಕೀಗ ನಿಮ್ಮ ವಿಶುದ್ಧಿಯಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ಕಂಠದಲ್ಲಿ ಆ ಬೆಳಕಿನ ಹರಿವು ಗಮನಿಸಿ. ನಿಮ್ಮ ಕಂಠದ ತುಂಬೆಲ್ಲ ಬೆಳಕೇ ಬೆಳಕಿದೆ, ಅಗಾಧ ಬೆಳಕು. ನಿಮ್ಮ ಕಂಠದಲ್ಲೀಗ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ. ನಿಮ್ಮ ಒಂದೊಂದು ಶಬ್ದಗಳೂ ಸಹ ಸತ್ಯವಾಗುತ್ತಿವೆ. ನಿಮ್ಮ ಒಂದೊಂದು ಮಾತುಗಳೂ ಸಹ ಮಂತ್ರಗಳಾಗಿ ಪರಿವರ್ತನೆಯಾಗುತ್ತಿವೆ. ಹೇ ಪರಮೇಶ್ವರ, ನನ್ನ ವಾಕ್ ಶಕ್ತಿಯನ್ನ ಸಿದ್ಧಿಗೊಳಿಸು. ಆ ಪರಮೇಶ್ವರನ ದಿವ್ಯ ಬೆಳಕೀಗ ನಿಮ್ಮ ಹೃದಯದ ದ್ವಾರವನ್ನ ತೆರೆದು ಒಳಗೆ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಬೆಳಕೇ ಬೆಳಕಿದೆ, ಅಗಾಧವಾದ ಬೆಳಕು, ಅನಂತವಾದ ಬೆಳಕು, ಅಪ್ರತಿಮವಾದ ಬೆಳಕು ನಿಮ್ಮ ಹೃದಯ ಪ್ರವೇಶ ಮಾಡಿದೆ. ನಿಮ್ಮ ಹೃದಯದಲ್ಲೀಗ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ, ದಯೆ, ಸೇವಾಭಾವ, ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿವೆ. ಸ್ವೀಕರಿಸಿ. ನಿಮ್ಮ ಹೃದಯದಲ್ಲೀಗ ಸ್ವಯಂ ಪರಮೇಶ್ವರ ಪ್ರವೇಶವಾಗಿದ್ದಾನೆ. ಇನ್ನು ಮುಂದೆ ನಿಮ್ಮ ಹೃದಯ ಆ ಪರಮೇಶ್ವರನಿಗೆ ಮಾತ್ರ ಸೀಮಿತ. ಸ್ವೀಕರಿಸಿ. ನಿಧಾನಕ್ಕೆ ಆ ಬ್ರಹ್ಮಾಂಡದ ಅನಂತತೆಯ ಪರಮೇಶ್ವರನ ಶಕ್ತಿ ನಿಮ್ಮ ನಾಭಿಯಲ್ಲಿ ಪ್ರವೇಶವಾಗುತ್ತಿದೆ. ನಾಭಿಯ ತುಂಬೆಲ್ಲ ಅನಂತ ಬೆಳಕಿನ ಪ್ರವೇಶ. ಆ ಪರಮೇಶ್ವರನ ದಿವ್ಯ ಶಕ್ತಿಯಿಂದ ನಿಮ್ಮ ಪೂರ್ವ ಜನ್ಮದ ಅನಂತ ಕರ್ಮ ಬಂಧನಗಳಿಂದ ನೀವು ಬಿಡುಗಡೆಯಾಗುತ್ತಿದ್ದೀರಿ. ಎಲ್ಲಾ ಕರ್ಮ ದೋಷಗಳಿಂದ ನೀವು ಮುಕ್ತರಾಗುತ್ತಿದ್ದೀರಿ. ನಿಮ್ಮ ಬೆನ್ನಿನಿಂದ ಹೊಗೆಯ ರೂಪದಲ್ಲಿ ಕರ್ಮಗಳು ಹೊರ ಹೋಗುತ್ತಿರುವುದನ್ನ ಗಮನಿಸಿ. ಎಲ್ಲಾ ಕರ್ಮಗಳೀಗ ಸುಟ್ಟು ಹೊರ ಹೋಗುತ್ತಿವೆ. ನಿಮ್ಮ ಬೆನ್ನಿನಲ್ಲಿ ಆ ಶಾಖವನ್ನ ಗಮನಿಸಿ. ಸುಡುವ ಶಾಖ. ನಿಧಾನಕ್ಕೆ ಆ ಬೆಳಕು ನಿಮ್ಮ ಸ್ವಾದಿಷ್ಠಾನ ಪ್ರವೇಶ ಮಾಡುತ್ತಿದೆ. ಸ್ವಾದಿಷ್ಠಾನದ ತುಂಬೆಲ್ಲ ಬೆಳಕೇ ಬೆಳಕು. ಶರೀರದ ಅಣು ಅಣು, ಕಣ ಕಣ ಎಲ್ಲವೂ ಬೆಳಕು. ಆ ಮಹಾ ಬೆಳಕೀಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡುತ್ತಿದೆ. ಮೂಲಾಧಾರದ ಸ್ಪಂದನೆಯನ್ನ ಗಮನಿಸಿ. ಬ್ರಹ್ಮಾಂಡದ ಅನಂತ ಬೆಳಕು ಭುಜದಿಂದ ಬೆರಳಿನವರೆಗೂ ನಿಮ್ಮ ಎರಡೂ ಕೈಗಳಲ್ಲಿ ಹರಿಯುತ್ತಿದೆ. ಬೆನ್ನಿನಿಂದ ಸೊಂಟದವರೆಗೂ ಅನಂತ ಬೆಳಕು. ಶರೀರದ ಸೂಕ್ಷ್ಮ ಭಾಗಗಳಲ್ಲಿ ಬೆಳಕಿನ ಪ್ರವೇಶ ಗಮನಿಸಿ. ಎರಡು ತೊಡೆಯ ಭಾಗಗಳು, ಮೊಳಕಾಲಿನಿಂದ ಕಾಲಿನ ಬೆರಳಿನವರೆಗೂ ಸಹ ಬೆಳಕಿನ ಪ್ರವೇಶ.
ಅನಂತವಾದ ಬೆಳಕು ನಿಮ್ಮೊಳಗೆ ಪ್ರವೇಶವಾಗುತ್ತಾ ನಿಮ್ಮ ಅನ್ನಮಯ ಕೋಶವೀಗ ಪರಮೇಶ್ವರನ ಶಕ್ತಿಯಿಂದ ಶಕ್ತಿಶಾಲಿಯಾಗುತ್ತಿದೆ. ನಿಮ್ಮ ಪ್ರಾಣಮಯ ಕೋಶವೀಗ ಪರಮೇಶ್ವರನ ಬೆಳಕಿನಿಂದ ಶಕ್ತಿಶಾಲಿಯಾಗುತ್ತಿದೆ. ನಿಮ್ಮ ಮನೋಮಯ ಕೋಶವೀಗ ಸಂಪೂರ್ಣ ಏಕಾಗ್ರವಾಗುತ್ತಿದೆ. ನಿಮ್ಮ ವಿಜ್ಞಾನಮಯ ಕೋಶವೀಗ ಸಂಪೂರ್ಣ ಜಾಗೃತವಾಗಿದೆ. ನಿಮ್ಮ ಆನಂದಮಯ ಕೋಶವೀಗ ಸಚ್ಚಿತ್ತಾನಂದ ಸ್ವರೂಪನಾದ ಆ ಪರಮೇಶ್ವರನ ದಿವ್ಯ ಬೆಳಕಿನಲ್ಲಿ ಬೆಳಕಾಗುತ್ತಿದೆ. ಸಂಪೂರ್ಣ ನೀವೇ ಬೆಳಕಾಗಿದ್ದೀರಿ, ಬೆಳಕೇ ನೀವಾಗಿದ್ದೀರಿ. ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದವನ್ನ ಸಮರ್ಪಿಸಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ನಿಮ್ಮ ಮನೇ ದೇವರಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ. ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಧನ್ಯವಾದ ತಿಳಿಸಿ. ನಿಮ್ಮ ಜೀವನ ಪರಿವರ್ತನೆಗೊಳಿಸಿದ ನಿಮ್ಮ ಜೀವನದ ಎಲ್ಲಾ ಗುರುಗಳಿಗೂ ಧನ್ಯವಾದ ತಿಳಿಸುತ್ತಾ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ನಿಮ್ಮ ಎರಡು ಮುಷ್ಟಿಗಳನ್ನ ಗಮನಿಸುತ್ತಾ ನಿಮ್ಮ ಒಂದು ಸಂಕಲ್ಪವನ್ನ ಬ್ರಹ್ಮಾಂಡಕ್ಕೆ ನೀಡಿ ನಿಮಗೆ ಬೇಕಾದ ಯಾವುದೋ ಒಂದು ಸಂಕಲ್ಪ ಸಿದ್ಧಿಯಾಗುವಂತೆ ವಿನಂತಿಸಿಕೊಳ್ಳಿ. ಎರಡು ಕೈಗಳನ್ನ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುತ್ತಾ, ಅದು ಮಣ್ಣಿರ್ಬೋದು, ಕಲ್ಲಿರ್ಬೋದು, ಕ್ರಿಸ್ಟಲ್ ಯಾವುದೇ ಇದೆ ನಿಮ್ಮ ಮುಷ್ಟಿಯಲ್ಲಿ, ಅದನ್ನ ಹಿಡಿದು ಸಂಕಲ್ಪವನ್ನ ಮಾಡಿ. ಸಂಪೂರ್ಣ ವೈಬ್ರೇಷನ್ ಅನ್ನ ಗಮನಿಸುತ್ತಾ ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಕೈಯಲ್ಲಿರೋದನ್ನ ಕೆಳಗಿಟ್ಟು ನಮಸ್ಕಾರ ಮುದ್ರೆಗೆ ಬನ್ನಿ. ಎರಡು ಕೈಗಳನ್ನ ನಿಧಾನಕ್ಕೆ ಉಜ್ಜಿಕೊಳ್ಳಿ. ಮತ್ತೆ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಇಡೀ ಶರೀರದ ಎಲ್ಲಾ ಭಾಗಗಳಿಗೂ ಸ್ಪರ್ಶ ಮಾಡಿಕೊಳ್ಳಿ. ರಿಲ್ಯಾಕ್ಸ್ ಹೇಳಿ, ಮತ್ತೆ ಶರೀರಕ್ಕೆ ಥ್ಯಾಂಕ್ ಯು ಹೇಳಿ.
2 ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ನಿಧಾನಕ್ಕೆ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ನಿಧಾನಕ್ಕೆ ರಿಲ್ಯಾಕ್ಸ್ ಆಗ್ರಿ. ನಿಧಾನಕ್ಕೆ ನಿಮ್ ಕೈಯಲ್ಲಿ ಇರುವಂತದ್ದನ್ನ ಸೈಡ್ ಅಲ್ಲಿ ಇಡ್ರಿ. ಮತ್ತೆ ಯಾರ್ಯಾರು ನೀವು ಮುಷ್ಟಿಯಲ್ಲಿ ಮಣ್ಣನ್ನ ಹಿಡ್ದಿರಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಪಾಟ್ಗಳಿದ್ರೆ ಅಲ್ಲಿ ಹಾಕ್ಬಿಡ್ರಿ ಆ ಸಂಕಲ್ಪದೊಂದಿಗೆ ಇದು ಆಗುತ್ತೆ ಅಂತ. ಆಮೇಲೆ ಕ್ರಿಸ್ಟಲ್ಸ್ ಏನಾದ್ರೂ ಹಿಡಿದ್ರೆ ಮತ್ತೆ ಅದನ್ನ ಧರಿಸ್ಕೊಳ್ರಿ ನಿಮ್ಮ ಮೈ ಮೇಲೆ. ಮತ್ತೆ ಜಗ್ಲಿ ಹತ್ರ ಏನಾದ್ರೂ ತಂದಿರಂದ್ರ ಅದೇ ಸಂಕಲ್ಪದೊಂದಿಗೆ ಒಯ್ದು ಅಲ್ಲಿ ಇಡೋದು ಕೆಲಸ. ಇದೀಗ ದೀಪಕ್ಕೆ ನಮಸ್ಕಾರವನ್ನ ಸಲ್ಲಿಸ್ರಿ. ಆಮೇಲೆ ನಿಮ್ಮ ಎದುರಿರುವ ನೀರನ್ನ ಒಂದು 3 ಗುಟುಕ್ ನೀರನ್ನ ಕುಡೀರಿ. ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ. ನೀರ್ ಕುಡೀರಿ. ಓಕೆ, ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ದೀರಿ ಅಂತ ಅನ್ಕೊಂಡಿನಿ ನಾನು. ಓಕೆ, ಎಸ್. ಸೊ ನಮ್ಮ ಅಮಾವಾಸ್ಯೆ ಧ್ಯಾನ ಅತ್ಯಂತ ಅದ್ಭುತವಾಗಿತ್ತು ಅಂತ ಅನ್ಕೊಂಡಿನಿ. ಮತ್ತೆ ಈಗ ನಾನು ಯಾರಿಗೂ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋದಿಲ್ಲ. ನೀವು ರಿಲ್ಯಾಕ್ಸ್ ಇದ್ದೀರಿ, ರಿಲ್ಯಾಕ್ಸ್ ಆಗಿರಿ. ನಿಮ್ಗೆ ಏನಾದ್ರೂ ಗ್ರಾಟಿಟ್ಯೂಡ್ ಏನಾದ್ರೂ ಟೈಪ್ ಮಾಡೋದಿತ್ತಂದ್ರೆ ಗ್ರೂಪ್ ನಲ್ಲಿ ಮಾಡ್ಬೋದು. ಈಗ ಆರಾಮ್ಸೆ ರಿಲ್ಯಾಕ್ಸ್ ಆಗ್ರಿ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಯಾವುದೇ ಮೆಡಿಟೇಷನ್ ಮಾಡಿದ್ಮೇಲೆ ಮಿನಿಮಮ್ 5 ನಿಮಿಷ ನೀವು ವಾಶ್ರೂಮಿಗೆ ಹೋಗ್ಬಾರ್ದು. 5 ಮಿನಿಟ್ಸ್ ಆದ್ರೂ ಸ್ವಲ್ಪ ಪೇಷನ್ಸ್ಲಿಂದ ಇರ್ಬೇಕು. ಎಲ್ಲಾ ಎನರ್ಜಿ ಕೆಳಮುಖ ಹರಿತಾ ಇರುತ್ತೆ. ಸೊ ಹಾಗಾಗಿ ಫೀಲ್ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮಿನಿಮಮ್ 5 ನಿಮಿಷ. ಅದರ ನಂತರ ಮತ್ತೆ ನೀವೆಲ್ಲರೂ ಸ್ವಸ್ಥಿತಿಗೆ ಬನ್ನಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ನಿಮ್ಮ ಸಂಕಲ್ಪ ಇವತ್ ಯಾವ ಸಂಕಲ್ಪ ತಗೊಂಡಿರಿ ನೋಡ್ರಿ, ಬೇಕಾದ್ರೆ ಡೇ ಟು ಟೈಮ್ ಬರ್ಕೊಡ್ರಿ. ಅದು 100ಕ್ಕೆ 100ರಷ್ಟು ಸಿದ್ಧಿ ಆಗುತ್ತೆ. 100% ಆಗುತ್ತೆ. ಅದು ಆಗ್ಲೇಬೇಕು. ಆ ಎನರ್ಜಿಯೊಂದಿಗೆ ಇವತ್ತು ನಾವು ನಮ್ಮ ಸಂಕಲ್ಪವನ್ನ ಇಟ್ಕೊಂಡಿವಿ. ಹಾಗಾಗಿ ಆ ಪರಮೇಶ್ವರನ ಮೇಲೆ ವಿಶ್ವಾಸವನ್ನ ಮಾಡ್ರಿ. ಮತ್ತೆ ಈ ಮೆಡಿಟೇಷನ್ ವಿಶೇಷವಾಗಿ ಇದನ್ನ 21 ಡೇಸ್ ಯಾರಿಗಾದ್ರೂ ಸಮಯ ಇದೆ ಇದು ನಾನು ಮಾಡ್ಬೇಕು ಅಂದ್ರೆ ಇದ್ರದ್ದು ರಿಕಾರ್ಡಿಂಗ್ ನಿಮ್ಗೆ ಕೊಡ್ತೀವಿ ನಾವು. ಯಾರು ಮಾಡ್ತೀನಿ ಅಂತೀರಿ ಅವ್ರಿಗೆ ಮಾತ್ರ ರಿಕಾರ್ಡಿಂಗ್ ಕಳಿಸ್ತೀವಿ. 21 ಡೇಸ್ ಮಾಡಿ ನೋಡ್ರಿ. ಅದ್ರ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ ಜೊತೆಗೆ ಶೇರ್ ಮಾಡ್ಕೊಡಿ. ಓಕೆನಾ? ಎಸ್. ಸೊ ಈ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಆ ಬ್ರಹ್ಮಾಂಡಕ್ಕೂ ಮತ್ತೆ ನೀವು ನನಗೆ ಸಮಯ ಕೊಟ್ಟಿದ್ದೀರಿ. ಎಲ್ಲಕ್ಕಿಂತ ಗ್ರೇಟ್ ನೀವಿದ್ದೀರಿ. ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ನೀವು ತಯಾರಾಗಿದ್ದೀರಿ. ಅದು ಬಹಳ ಒಳ್ಳೆ ಒಂದು ವಿಷಯ. ಹಾಗಾಗಿ ತಮ್ಮೆಲ್ಲರಿಗೂ ಸಮೇತ ನಾನು ಇನ್ನೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ ಮತ್ತೆ ನಾಳೆ ನಾವು ಸಿಗೋಣ. ಥ್ಯಾಂಕ್ ಯು.